ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪೂರ್ಣರಾಗ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ರಾಯರ ವಾರ. ಅದಕ್ಕೆ ಬೆಳಗ್ಗೆನೆ ಬೇಗ ಎದ್ದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ರೋಡಲ್ಲಿ ಯಾರು ಕೂಡ ಇರಲಿಲ್ಲ. ಸರಿ ಆಯ್ತು, ನನ್ನ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ತಂಪಾದ ವಾತಾವರಣ, ಒಂಥರ ಫ್ರೆಶ್ ಗಾಳಿ, ಹಕ್ಕಿಗಳ ಕೂಗು, ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಅಲ್ವಾ? ಅದಕ್ಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋದು. ನಾನು ಕೂಡ ಇನ್ನು ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಮಾಮೂಲಿ ಎದ್ದೇಳೋದು 6 ಗಂಟೆ ಆಗುತ್ತೆ. ಇನ್ನೂ ಸ್ವಲ್ಪ ಬೇಗ ಎದ್ದೇಳಬೇಕು. ನೋಡೋಣ, ಟ್ರೈ ಮಾಡೋಣ. ಹೊರಗಡೆ ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ 6 ಗಂಟೆ ಆಗೇ ಹೋಯ್ತು. ಸೊ ತುಳಸಿ ಕಟ್ಟೆ ಆಗಿರ್ಬೋದು, ಹೊಸ್ತಿಲಾಗಿರ್ಬೋದು, ಅಂಗಳಾಗಿರ್ಬೋದು ಎಲ್ಲ ಒಂದ್ಸಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ನಾನು ರಂಗೋಲಿ ಬಿಡ್ತೀನಿ. ಬಿಕಾಸ್ ನೀರಿರುತ್ತೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನೀಟಾಗಿ ಒರೆಸ್ಕೊಳ್ತೀನಿ ಎಲ್ಲ. ರಂಗೋಲಿಲಿ ನಾನೇನು ಪರ್ಫೆಕ್ಟ್ ಅಂತ ಹೇಳಲ್ಲ, ಅಲ್ಪ ಸ್ವಲ್ಪ ಬರುತ್ತೆ. ಚೆನ್ನಾಗೇ ಹಾಕ್ತೀನಿ ರಂಗೋಲಿ, ಬಟ್ ಸಣ್ಣ ಸಣ್ಣದು ಬರುತ್ತೆ, ತೀರಾ ದೊಡ್ಡದೆಲ್ಲ ಬರಲ್ಲ. ಸೊ ಹೊರಗಡೆ ಎಲ್ಲ ಕೆಲಸ ಮುಗೀತು. ಈಗ ಗುರುವಾರ ಆಗಿರೋದ್ರಿಂದ ನಾನು ಎಲ್ಲ ಬೆಡ್ ಕವರು, ಆಮೇಲೆ ದಿವಾನ್ ಕಾಟಿಂದು ಎಲ್ಲ ರೂಮಿಂದ ತೆಗಿಬೇಕು. ಸೊ ಲಿವಿಂಗ್ ಏರಿಯಾದು, ದಿವಾನ್ ಕಾಟ್ದು ಎಲ್ಲ ತೆಗಿತಾ ಬಂದೆ. ಆಗ ಋಷಭ್ ಕೂಡ ಹೆಲ್ಪ್ ಮಾಡ್ತಾನೆ ನನಗೆ. ಸೊ ನಾನು ರಾಯರ ಫೋಟೋ ಗುರುವಾರ ಮಾತ್ರ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀನಿ. ನಂತರ ಮಾರನೇ ದಿವಸ ನಾನು ಮತ್ತೆ ಗೋಡೆಗೆ ಹಾಕ್ತೀನಿ. ಸ್ವಲ್ಪ ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕಿತ್ತು, ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೆ. ಪೂಜೆಗೆ ತುಳಸಿ ಹಾರ ಖಾಲಿ ಆಗೋಗಿತ್ತು. ಮತ್ತೆ ನಾನು ಹೂವಿನ ಮಾರ್ಕೆಟಿಗೆ ಹೋಗಿ ತಗೊಂಡ್ ಬಂದೆ. ರಾಯರಿಗೆ ತುಳಸಿ ಮಾಲೆ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಒಂದೊಂದ್ಸಲ ನನಗೆ ತುಳಸಿ ಮಾಲೆ ಇದ್ದಾಗ ನಾನು ತುಳಸಿ ದಳ ಇರುತ್ತಲ್ವಾ, ಅದನ್ನೇ ಇಡ್ತೀನಿ. ಪೂಜೆ ಮಾಡಬೇಕಿದ್ರೆ ರಾಯರು ಪ್ರಸಾದ ಕೊಟ್ಟರು, ತುಂಬಾನೇ ಖುಷಿ ಆಯಿತು. ಏನೋ ಒಂಥರ ನಂಬಿಕೆ ನನಗೆ, ಅವರ ಆಶೀರ್ವಾದ ನನ್ನ ಜೊತೆಗೆ ಸದಾ ಇರುತ್ತೆ ಅಂತ. ಸೊ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮಿಕ್ಕಿರೋ ಹೂವನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಮತ್ತೆ ನಮ್ಮ ಚಿಕ್ಕತ್ತೆ ಹೋಗಿದ್ವಿ. ಎಲ್ಲಿಗೆ ಅಂದರೆ ಗೋಲ್ಡ್ ಶಾಪಿಗೆ. ಅವರು ಮಾಂಗಲ್ಯ ಚೈನು ಮತ್ತು ಹಾರ ಮಾಡಿಸ್ಬೇಕಿತ್ತು. ಗ್ರಾಮ್ ಬಂದು 8,120. ತುಂಬಾ ರೇಟ್ ಇದೆ. ಒಳ್ಳೊಳ್ಳೆ ಡಿಸೈನ್ ಇತ್ತು. ಆರ್ಡ್ರ್ ಕೊಟ್ಟು ಬಂದಿದ್ದೀವಿ ಏನೇನು ಮಾಡಿಸ್ಬೇಕು ಅಂತ. ಆ್ಯಂಡ್ ಅಷ್ಟೊತ್ತಿಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಬೇಕ್ರಿಗೆ ಹೋಗಿ ಮಕ್ಕಳಿಗೂ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಈ ಬೇಸಿಗೆಯಲ್ಲಿ ತಂಪಾಗಿ ಕುಡಿಬೇಕು, ದೇಹಕ್ಕೂ ತಂಪಾಗಿರಬೇಕು, ಮನಸ್ಸಿಗೂ ಹಿತವಾಗಿರಬೇಕು ಅನ್ನೋದು ಒಂದೇ ಹಿತವಾಗಿರೋ ಡ್ರಿಂಕ್ ಅಂದರೆ ಒಂದು ಮಸಾಲ ಮಜ್ಜಿಗೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ಮಿಕ್ಸಿ ಜಾರಿಲಿ ಒಂದು ಗಟ್ಟಿ ಮೊಸರು ತಗೊಳ್ಳಿ, 1 ಲೋಟ. ಅದಕ್ಕೆ ಅರ್ಧ ಹಸಿಮೆಣಸಿನ್ಕಾಯಿ ಹಾಕಿ, ಉಪ್ಪು ಹಾಕಿ, ನಾನಿಲ್ಲಿ ರೆಡ್ ಸಾಲ್ಟ್ ಹಾಕಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಮತ್ತು ಮೊಸರಿಂದು ಲೋಟ ಇರುತ್ತಲ್ಲ ಅದಕ್ಕೆ 1 ಕಪ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸೋಸ್ಕೊಳ್ಳಿ. ಈಗ ರೆಡಿ ಆಗುತ್ತೆ ನೋಡಿ, ಸೂಪರ್ ಆಗಿತ್ತು. ಮತ್ತು ಟೇಸ್ಟು ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟು ಅಮ್ಮನ ಮನೆಯಲ್ಲಿ ಸ್ವಲ್ಪ ಮನೆ ಕಟ್ಸುವಾಗ ಒಂದು ಪೀಸ್ ಥರ ಈ ಥರ ಪೀಸ್ಗಳು ಉಳಿದಿರುತ್ತಲ್ಲ, ಆ ಥರ ಇತ್ತು. ನಾನು ಏನಕ್ಕಾರ ಯೂಸ್ ಆಗುತ್ತೆ ಅಂತ ತಂದಿದ್ದೆ, ಬಟ್ ಇದು ತುಂಬಾ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ಅದಕ್ಕಂತ ನೋಡುವಂತ್ರಿ. ನೆಕ್ಸ್ಟು ಸ್ವಲ್ಪ ಉಡ್ ಪೀಸ್ ಮಿಕ್ಕಿತ್ತಲ್ವ, ಅದರಲ್ಲಿ ನಾನು 1 ಪೀಸ್ನ ತೊಗೊಂಡು ಬಂದಿದ್ದೆ. ಫೈನಲಿ ಅದು ಕಿಚನ್ನಿಗೆ ಯೂಸ್ ಆಯಿತು. ಚೆನ್ನಾಗಿದೆ. ನಾನು ಲಾಸ್ಟಿಗೆ ತೋರಿಸ್ತೀನಿ. ಸ್ವಲ್ಪ ಸೋಮಿತಿಗೆಲ್ಲ ಓದಿಸ್ಕೊಟ್ಟು ನೆಕ್ಸ್ಟು ರಾಘೂರು ಸಾಂಬಾರಿನ ಚಿಕನ್ ತಿನ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಡ್ರೈ ಮಾಡಿದೆ. ದಿಢೀರ್ ಫಟಾಫಟ್ ಚಿಕನ್ ಡ್ರೈ.
ಫಸ್ಟ್ ಪ್ಯಾನಲ್ಲಿ ಆಯಿಲ್ ಹಾಕಿ ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಬ್ರೌನ್ ರೋಸ್ಟ್ ಬರೋ ಮಟ ಹುರ್ಕೊಳ್ಳಿ. ದೆನ್ ಅದಕ್ಕೆ ಉಪ್ಪು ಹಾಕಿ ಖಾರದ ಚಿಕನ್ ಹಾಕಿ ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡಿ. ನಂತರ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪುಡಿ ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಇದಕ್ಕೆ ಬೇಯಿಸೋ ಅವಶ್ಯಕತೆನೇ ಇರಲ್ಲ. ಮೇಲ್ ಪೌಡರ್ಗಳನ್ನ ಉದುರಿಸಿ ಮಾಡೋದಲ್ವ, ಬೇಗನೆ ಆಗುತ್ತೆ. ಲಾಸ್ಟಿಗೆ ಕೋರಿಯಂಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಸೂಪರ್ ಆಗಿರುತ್ತೆ ನೋಡಿ. ಟ್ರೈ ಮಾಡಿ ನೋಡಿ, ಮಾಡ್ತಾನೆ ಇರ್ತೀರ. ದೆನ್ ನೈಟ್ ಕಿಚನ್ ರೂಟೀನ್ ನೋಡೋದಾದ್ರೆ ಎಲ್ಲ ಮೆಸ್ಅಪ್ ಆಗಿತ್ತು. ಸೊ ಇದನ್ನ ಕ್ಲೀನ್ ಮಾಡಬೇಕು. ಎಲ್ಲ ಎಣ್ಣೆ ಸಿಡಿದಿರುತ್ತೆ ಅಲ್ವಾ ಎಲ್ಲ ಕಡೆ. ಸೊ ನೈಟ್ ಕಿಚನ್ ರೂಟೀನ್ ಅಂದರೆ ನಂದು ಹೀಗೆ ಇರುತ್ತೆ ಡೈಲಿ. ಎಲ್ಲ ಸ್ಟವ್ನೆಲ್ಲ ನೀಟಾಗಿ ಒರೆಸಿ, ಟೈಲ್ಸ್ನೆಲ್ಲ ಒರೆಸಿ, ಸ್ಲ್ಯಾಬ್ನೆಲ್ಲ ಒರೆಸಿ, ಸಿಂಕ್ ಕ್ಲೀನ್ ಮಾಡಿ, ನೆಲ್ಲಿ ಎಲ್ಲ ತೊಳೆದ್ರೆ ಮುಗೀತು. ಸೊ ಒಂದೊಂದನ್ನೇ ಮಾಡ್ತಾ ಇದ್ದೆ. ನಾನು ಇದಕ್ಕೆ ಜಸ್ಟ್ ವಿಮ್ ಲಿಕ್ವಿಡ್ ಇರುತ್ತಲ್ಲ ಅಷ್ಟೇ ನಾನು ಬಳಸೋದು. ಅದಕ್ಕೆ ಎಲ್ಲ ಜಿಡ್ಡೆಲ್ಲ ತೆಗೆದು ಬಿಡುತ್ತೆ. ಸೊ ಇದು ನಂದು ಡೈಲಿ ಅಂತಾನೆ ಹೇಳ್ಬೋದು, ಡೈಲಿ ರುಟೀನ್ ಇದು. ಕೊನೆಗೆಲ್ಲ ಒಮ್ಮೆ ಕ್ಲೀನ್ ಮಾಡೋದು. ಪ್ಲೇಟ್ಸು, ಗ್ಯಾಸ್ ಸ್ಟವ್ವಿನ ಪ್ಲೇಟ್ಗಳೆಲ್ಲ ನೀಟಾಗೆಲ್ಲ ವಾಶ್ ಮಾಡಿದರೆ ಕಂಪ್ಲೀಟಾಗಿ ಮುಗೀತು ನಂದು ಕೆಲಸ. ಸಿಂಕ್ ಏರಿಯಾನು ಅಷ್ಟೇ, ಏನೇನು ಟ್ಯಾಪ್ ಇರುತ್ತಲ್ವ, ಟೈಲ್ಸು ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿ ಲಾಸ್ಟಿಗೆ ನಂದು ಹ್ಯಾಂಡ್ ವಾಶ್ ಎಲ್ಲ ಮಾಡಿದರೆ ಇವತ್ತಿನ ರೂಟೀನ್ ಮುಗೀತು. ಸೊ ಫೈನಲಿ ಡನ್. ಆ್ಯಂಡ್ ಕೊನೆಯದಾಗಿ ನೋಡ್ತಾ ಇರ್ಬೋದು, ಇದೇ ರೀಫಿಲ್ ಪೀಸ್ ಉಳಿದಿತ್ತಲ್ಲ, ಈ ಥರ ಮಾಡಿಸ್ಕೊಂಡು ಬಂದೆ. ಇದನ್ನು ನಾನು ಎಡ್ಜಲ್ಲಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಅಂತಾರೆ ಚಿಕ್ಕ ಮಣಿ ಅಂತಲೇ ಹೇಳ್ಬೋದು. ಪಿಂಗಾಣಿ ಐಟಮ್ಸು ಮತ್ತು ನಂದು ಸೌಟೆಲ್ಲ ಇಡ್ತೀವಲ್ಲ ಅದನ್ನೆಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೂ ಅಲ್ವಾ. ಸೊ ಕಮೆಂಟ್ ಮಾಡಿ ಹೇಗಿತ್ತು ನಂದು ನೈಟ್ ರೂಟೀನ್ ಅಂತ. ದೆನ್ ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡಿ